ವಸಂತ್ ಮಾಸ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೌಂಡ್ ಯಾವಾಗ್ಲೂ ಮ್ಯಾಕ್ಸಿಮಮ್ ಆಗಿರ್ಬೇಕು. ಈ ಹೃದಯಗಳ ಗೆಲ್ಲೋದ್ರ ಜೊತೆಗೆ ಇವತ್ತು ನಿಮ್ಮ ಹೃದಯಕ್ಕೆ ಹತ್ರ ಇರೋರಷ್ಟು ಜನ ಬಂದಿದ್ದಾರೆ. ಇದು ನಮ್ಮ ವಸಂತ್ ಮಾಸ್ಟರ್ ಅವರ ಫ್ಯಾಮಿಲಿ. ಮಾಸ್ಟರ್ ಯಾರ್ಯಾರಿದ್ದಾರೆ ಎಲ್ಲ ಪರಿಚಯ ಮಾಡ್ಕೊಡಿ ನಮ್ಗೆ. ಮ್ಯಾಮ್ ಇವರು ನಮ್ಮ ಡ್ಯಾಡಿ ವೈಟ್ ಶರ್ಟ್ ವೈಟ್ ಪಂಜಾಗೆಲ್ಲ. ನಮಸ್ಕಾರ ಸರ್. ಅವ್ರ ನಮ್ಮಮ್ಮ, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅತ್ತಿ, ದೊಡ್ಡತ್ತೆ, ನಮ್ಮ ತಂಗಿ, ನಮ್ಮಮ್ಮ. ತುಂಬ ಕುಟುಂಬ, ಕೂಡು ಕುಟುಂಬ ಇವತ್ತು ಮಗನ ಸಾಧನೆಯನ್ನ ನೋಡೋದಕ್ಕೆ ಬಂದಿದ್ದಾರೆ. ಮಾಸ್ಟರ್ ಫಸ್ಟ್ ಟೈಮ್ ಮಾಸ್ಟರ್ ನೋಡ್ತಾ ಇರೋದು ನಿಮ್ಮ ಅಪ್ಪ ಅಮ್ಮ ಈ ತರ ವೇದಿಕೆಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಿರೋದು ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಲಾಸ್ಟ್ ಟೈಮ್ ಹಂಗೆ ಹಿಂದೆ ಬಂದಿದ್ರು, ಪರ್ಫಾರ್ಮೆನ್ಸ್ ನೋಡೋಕ್ಕಾಗಿಲ್ಲ, ಡೈರೆಕ್ಟ್ ಸ್ಟೇಜಿಗೆ ಬಂದಿದ್ರು. ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ. ಓ ನೈಸ್. ಫಸ್ಟ್ ನಾನು ಅವ್ರ ಅಪ್ಪ ಅಮ್ಮನ ಹತ್ರ ವಿತ್ ಅವ್ರ ಪರ್ಮಿಷನ್ ಮಾತಾಡ್ತೀನಿ. ನಿಮ್ಮ ಮಗ ಈ ದೇವಸ್ಥಾನದಲ್ಲಿ ಇರೋದು, ಇಲ್ಲಿ ಸೇರಿರೋದು ಎಷ್ಟು ಖುಷಿ ಇದೆ. ಭಾಳ ಖುಷಿ ಐತೆ ಮೇಡಮ್. ನಾನು ಸಣ್ಣಾಗಿರ್ತಾ ಹಿಡಿದು ಇಲ್ಲಿವರೆಗಿನ ಬರೀ ಡ್ಯಾನ್ಸ್ನಾಗ ಬಂದಾನ. ಡ್ಯಾನ್ಸ್ಗಾಗಿ ಅವ್ನು ದೇವ್ರ ಅವ್ನು ನಮ್ಗೆ ಕೊಟ್ಟಾನ ಅನಿಸ್ತೈತಿ. ತುಂಬನೇ ಅವನಿಗೆ ಡ್ಯಾನ್ಸ್ ಹಚ್ಬಿಟ್ರೆ ಯಾವುದೂ ಇಲ್ಲ ಮೇಡಮ್. ಆ ಡ್ಯಾನ್ಸ್ ಮಾಡಿ ಬಂದು ನಮಗೆ ಊಟ ಹಾಕಿರೋದು ಗೊತ್ತು. ಇಲ್ಲೇ ಡಿಗೇಡಿಯಾಗ ಆ ರಪ್ಪಾಜಿಗೆ ಹುಷಾರಿದ್ದಿಲ್ಲ, ಅವಾಗ ಇಲ್ಲೇ ಕೆಲಸ ಮಾಡ್ಕೊಂತ ಇದ್ದು ನಾ ಫೋನ್ ಹಚ್ಚೋತ್ತಿಗೆ ನಾ ಬಿಟ್ಬಿಟ್ಟು ಬಂದು ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಒಂದೇ ದಿವಸ ಟೈಮ್ ಕೊಟ್ಟಿದ್ರು. ಅವ್ರ ಅಪ್ಪಾಜಿ ಶುಗರ್ ಜಾಸ್ತಿ ಆಗಿ ಕಣ್ಣು ಹೋಗಿಬಿಟ್ಟಿದ್ವು ರೀ. ಭಾಳ ಕಷ್ಟಪಡ್ತಾನೆ ರೀ ಮೇಡಮ್ ಅವರೇ. ದೇವ್ರು ಅವ್ನಿಗಿನ್ನೂ ಎಲ್ಲಿ ಇಷ್ಟು ಕಷ್ಟ ಇನ್ನೂ ಸಪ್ಪಿಸ್ತಾನೆ ಇಲ್ಲ. ಆ ದೇವರಿಗೆ ಇತ್ತೀಚೆಗೆ ವಸಂತ್ ಮಾಸ್ಟರ್ ಅವರ ತಂದೆಗೆ ಹುಷಾರಿರ್ಲಿಲ್ಲ. ತನ್ನ ತಂದೆಯ ಅನಾರೋಗ್ಯದ ಒಂದು ನೋವು ಪ್ಲಸ್ ಇಲ್ಲಿ ಕರ್ತವ್ಯ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ವಸಂತ್ ಮಾಸ್ಟರು ಎಷ್ಟು ಗ್ರೇಷಿಯಸ್ ಆಗಿ ಈ ವೇದಿಕೆಯಲ್ಲಿ ಇಲ್ಲಿವರೆಗೂ ಜರ್ನಿ ಮುಗಿಸಿದಾರಲ್ಲ, ಬಹಳ ಕಷ್ಟ ಅದು. ಅವ್ರ ಕರ್ತವ್ಯದ ಪರವಾಗಿ ತೋರಿಸಿದಂತಹ ಪ್ರೀತಿನೇ ಅನ್ಸುತ್ತೆ ಇವತ್ತು ಅವರ ತಂದೆ ಆರೋಗ್ಯವಾಗಿ ಇಲ್ಲಿ ಬಂದು ನಿಂತಿರೋದಕ್ಕೆ ಕಾರಣ. ಸರ್, ಮೊದಲನೇದಾಗಿ ಹೆಂಗಿದ್ದೀರಾ? ಮೊದಲನೇದಾಗಿ ಮರೆ ಆರಾಮದೇನ್ರಿ. ಮೊದಲನೇದಾಗಿ ಟಿ ಕನ್ನಡಕ ನಮಸ್ಕಾರ ಮಾಡ್ತೀನಿ. ಅವನು ಸಣ್ಣನಿದ್ದಾಗ ಹಿಡಿದು ಬರೀ ಡ್ಯಾನ್ಸ್ ಮಾಡ್ಕೊಂತ ಬಂದು ನಮಗೆಲ್ಲ ಸಾಕಿ ಇಲ್ಲಿ ನಮ್ಗೆ 4 ವರ್ಷ ಶುಗರ್ ಬಂದು ಎಲ್ಲ ಅವನೇ ನೋಡ್ಕೊಂಡು ಇನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಎಲ್ಲ ಹೆಂಗೆ ಮಾಡ್ತಾನೆ ಎಲ್ಲ ದೇವ್ರುಗಳು ಕುಂತಾರೆ. ಅವರೆಲ್ಲ ಆಶೀರ್ವಾದದಿಂದ ಇವತ್ತು ಈ ಮಟ್ಟಿಗೆ ನಮ್ಮನ್ನು ಕರ್ಕೊಂಬಂದು ಇಷ್ಟು ಜನ ಮುಂದೆ ನಿಲ್ಲಿಸಿ ಮದವ್ರಿಗೆ ಅವಕಾಶ ಕೊಟ್ಟು ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ಅದಕ್ಕೆ ಅಣ್ಣರ ಮಾತು ಯಾರಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರು ಹುಡುಕು ಫಲ ಈಚೆ ಐತಿ. ಯಾರು ಬೇಜಾರಾಗ್ಬಾರ್ದು, ಯಾರು ಗೆದ್ದು ಸಂತೋಷ ನಮಗೆ. ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಬೆಳೀರಿ, ಎಲ್ಲರೂ ಚೆನ್ನಾಗಿ ಮಾಡಿ, ಎಲ್ಲರೂ ದೇವ್ರು ಒಳ್ಳೇದು ಮಾಡಿದ್ರೆ ಬೈ ಚೆನ್ನಾಗಿ ಮಾಡಿ. ವಸಂತ್ ಮಾಸ್ಟರ್ ವೇದಿಕೆಯಲ್ಲಿ ಬರೀ ವಸಂತ, ಆದ್ರೆ ಕುಟುಂಬವನ್ನ ಸಾಕ್ತಾ ಇರೋದ್ರಲ್ಲಿ ಅವ್ರ ಸಂತ ಆಕ್ಚುಲಿ ನಮ್ಮ ವಸಂತ್ ಮಾಸ್ಟರು. ಅವ್ರು ಬಂದಾಗೆಲ್ಲ ನಾವು ಅವ್ರ ಡಾನ್ಸ್ ಬಗ್ಗೆ ಮಾತಾಡ್ತೀವಿ, ಅವ್ರ ಸ್ಮೈಲ್ ಬಗ್ಗೆ ಮಾತಾಡ್ತೀವಿ, ಟ್ರೆಂಡಿಂಗ್ ಹಾಡುಗಳ ಬಗ್ಗೆ ಮಾತಾಡ್ತೀವಿ, ಅವರ ಕೊರಿಯೋಗ್ರಫಿ ಬಗ್ಗೆ ಮಾತಾಡ್ತೀವಿ. ನಾವು ಮೆಚ್ಕೊಂಡಿರುವಂತಹ ವಸಂತ್ ಮಾಸ್ಟರ್ ಜೀವನ ಹೇಗಿದೆ ಅನ್ನೋದನ್ನ ಈಗ ಹತ್ರದಿಂದ ನೋಡುವಂತಹ ಸಮಯ. ವಸಂತ್ ಮಾಸ್ಟರ್ ಜೀವನದ ಕಿರು ಪರಿಚಯ ನೋಡೋಣ ಬನ್ನಿ. ನಮಸ್ಕಾರಗಳು. ವಸಂತದ ಬಗ್ಗೆ ಇವತ್ತು ಮಾತಾಡ್ಬೇಕಂದ್ರೆ ಸಂತೋಷ ಆಗುತ್ತೆ, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ. ನಮ್ಮ ಕರ್ಬಸಪ್ಪನ ಮಗ ವಸಂತ, ಅವನತ್ತೆಲ್ಲ ನಮ್ಮ ಹಳೆ ಕಚೇರಿಯಾಗಿ ಹುಟ್ಟಿ ಬೆಳೆದಾನವನು. ನಮ್ಮ ಇಟ್ಕಿ ಬಟ್ಟೆಯಾಗಿ ಕೆಲಸ ಮಾಡ್ತಿದ್ರು ಅವನು. ವಸಂತ್ ಮೇಷ್ಟ್ರು ನಮ್ಮ ಹರಿಹರದ ಮಗನಾಗಿ ಡಿಕೆಡಿ ಹೋಗಿದಾರ. ಈ ವರ್ಷ ಅವನ ಗೆಲ್ಬೇಕನ್ನೋದೇ ನಮ್ಮ ಆಸೆ ಇದೆ. ಅವ್ನ್ ಗೆದ್ದು ಬಂದು ನಮ್ಗೆ ನಮ್ಮ ಸೇರಿಗೆ ಒಳ್ಳೆ ಹೆಸರು ಬರ್ಲಿ, ಹರಿಹರಕ್ಕೆ ಒಳ್ಳೆ ಹೆಸರು ಬರ್ಲಿ. ಅವಾಗ ಗೆದ್ದು ಬರೋದು ನಮ್ಗ ಆಸೆ, ನಮಗೂ ಖುಷಿ. ಜಗ್ಗಿ ಕಷ್ಟ ಬಿಟ್ರ ಅವ್ರ ತಂದೆ ತಾಯಿ. ನಮ್ಮ ಮಳೆಯಾದ ವಸಂತ್ ಮಾಸ್ಟ್ರಿಗೆ ನನ್ನ ಕುಟುಂಬ, ನನ್ನ ತಂದೆ ತಾಯಿ ಆಶೀರ್ವಾದ ಅವನ್ನೆಲ್ಲ ಇರ್ಲಿ. ಅವ್ರ ಹತ್ರ ಏನೇನಿಲ್ಲ, ಏನಾದ್ರು ದುಡ್ಡು ಅವ್ರ ಒಬ್ಬರಿಗೆ ನೋಡಿದ್ರೆ ಕಾಯಿಲೆ, ಶುಗರ್ ಪೇಷಂಟ್. ಅವನು ಅವನು ಒಳ್ಳೇದಾಗಿ ಬರ್ಲಿ. ನಮ್ಮ ಅಪ್ಪ ಅವ್ನು ಬಾಳ ಕಷ್ಟದಲ್ಲೇ ಬಂದನ್ರಿ. ಅವ್ನ ಅವ್ರ ಅರಪ್ಪಗ ಆರಾಮಿಲ್ಲದ್ರು ಇಲ್ಲಿ ಬಿಟ್ಟು ಅವ್ನ ಆಸ್ಪತ್ರೆಗೆ ಇದ್ರು ಅವ್ನ ಕಷ್ಟ ಅಂದ್ರ ಅವ್ನ ದೇವ್ರಿಗೊಂದು ಬರ್ತೈತ್ ನೋಡ್ರಿ. ಅವನು ಸಣ್ಣಗಿರ್ತ ಬಾಳ ಕಷ್ಟಪಟ್ಟು ಬಾಳ ಬೆಳೆದದನ್ರಿ. ಇಲ್ಲ ಅಂತಲ್ಲ, ತಾಯಿ ತಂದಿಗೆ ಒಳ್ಳೆ ಹಿಸು ತಂದ ನಮ್ಗೆ ಗ್ರೇಟ್ ಅನ್ಸ್ಬೇಕು. ಅವಾಗ ಅವ್ರ ಅಪ್ಪಾಜಿಗೆ ಮೊನ್ನೆ ಆರಾಮಿಲ್ಲ ಅಂದ್ರು ಕೂಡ ಇಲ್ಲಿ ಬಂದು ನೋಡ್ಕೊಂಡು ಮತ್ತು ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಡಿಕೆಡಿ ಮತ್ತೆ ನಡೆಸ್ತಾ ಇದ್ದಾನೆ.
ತುಂಬಾ ಅವ್ರ ಜೊತೆ ಆಟ ಆಡಿದಾರ ನಾವು. ತುಂಬಾ ಕಷ್ಟದಿಂದ ಬಂದ ಅವನು. ಕಷ್ಟದಲ್ಲಿ ಬಂದು ಮತ್ತು ತಂದಿನ ಆಶೀರ್ವಾದದಿಂದ ಬದುಕ್ಸ್ಕೊಂಡು ಹೋದ. ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ಮ ಅಣ್ಣ ನಮ್ಮ ಅತ್ತೆಯಮ್ಮರಿಗೆ ಚಿಕ್ಕ ವಯಸ್ಸಿಂದ ಕಷ್ಟಪಡ್ಕೊಂಡು ಬಂದ್ರು ಅವರು. ಅವ್ರಿಗೆ ವಸಂತ ಮಾಸ್ಟರ್ ಗೆದ್ದು ಬರ್ಲಿ ಡಿಗೇಡಿ ಒಳಗೆ ಅಂತ ನಾವು ಹಾರೈಸ್ತೇವೆ. ಗುರುಗುಪ್ತೇಶ್ವರ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿಯ ಕಟಕೃಪ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಶುಭ ಹಾರೈಸ್ತಾ ಇದ್ದೇವೆ. ಡಿಕೆಡಿಯಲ್ಲಿ ವಸಂತ ಅವರ ತಂಡ ಪ್ರಥಮ ಸ್ಥಾನ ಪಡೀಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶುಭ ಕೋರ್ತಿದ್ದೇವೆ. ಅವ್ನು ಗೆದ್ದು ಬರ್ಬೇಕು ನನಗೆ. ಇದು ನಿಜವಾದ ಜರ್ನಿ ಅಂತ ಅಂದ್ರೆ ಇದು ಮಾಸ್ಟರ್. ಇವತ್ತು ಆ ಪುಟ್ಟ ಮನೆಯಿಂದ ಅಷ್ಟು ದೊಡ್ಡ ಕುಟುಂಬ ಇವತ್ತು ವೇದಿಕೆ ಮೇಲೆ ಬಂದಿದೆ. ಈಗ ಹೇಳಿ ಮಾಸ್ಟರ್, ನಿಮ್ಮ ಜರ್ನಿ ಬಗ್ಗೆ ಹೇಳಿ ಮಾಸ್ಟರ್, ನಿಮ್ಮ ಪಯಣದ ಬಗ್ಗೆ ಹೇಳಿ. ನಮ್ಗೇನು ಕಷ್ಟ ಅಂತ ಏನಿರ್ಲಿಲ್ಲ ಮ್ಯಾಮ್. ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕವನಿದ್ದಾಗಿಂದನು ನಾವು ಈ ಏಜ್ ಅಲ್ಲಿ ಇರುವಾಗ ನಮ್ಮ ಅಪ್ಪಾಜಿ ಕೌನ್ಸಿಲರ್ ನಮ್ಮ ಏರಿಯಾಗೆ. ನಮ್ಮ ಅಪ್ಪಾಜಿ ಮಾತೆ ಕೇಳ್ತಿದ್ವಿ ಇಡೀ ಏರಿಯಾನೇ. ತುಂಬಾ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ. ಅವಾಗ ಒಂಚೂರು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ನಾವು ಇಟ್ಟಿಗೆ ಕೆಲಸ ಮಾಡೋದು. ಇವಾಗ ಅವ್ರಿಗೆ ಹುಷಾರಿ, ಅವ್ರ ಕೈ ನಿಂತಾದ್ಮೇಲೆ ನಾನೇ ನೋಡ್ಕೋಬೇಕದೆಲ್ಲ. ಅದೆಲ್ಲ ನೆನ್ಪು ಬರುತ್ತೆ ಮ್ಯಾಮ್. ನನಗೆ ಒಂದು ಮನೆಗೆ ಒಂದು ರೇಷನ್ ತರಬೇಕು. ಅವಾಗ ನಮ್ಮ ಡ್ಯಾಡಿ ನಮ್ಗೆ ಹಿಂಗೆ ನೋಡ್ಕೊಂಡಿದ್ರಲ್ಲ, ಅವಾಗ ಅದೆಲ್ಲ ನೆನ್ಪು ಮಾಡ್ಕೊಂಡು ಜಾಸ್ತಿ ಮಾಡ್ಬೇಕು ಅವ್ರಿಗೋಸ್ಕರ ಅನ್ಸುತ್ತೆ. ಡ್ಯಾನ್ಸ್ ಅನ್ನೋದೇ ಗೊತ್ತಿಲ್ಲ ನನಗೆ, ಹೆಂಗ್ ಬಂದೆ ಇದಕ್ಕೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ದೇವರೇ ನಿನಗಿದಲ್ಲ, ನಿಂದಂತೆ ಒಂದು ಜೀವನ ಇದೆ ಅಂತ ಹೇಳ್ಬಿಟ್ಟು ನಾನು ನಟರ ಸ್ವಾಮಿನೇ ಕಳಿಸಿರ್ಬೇಕು. ಬಟ್ ತುಂಬಾ ಖುಷಿ ಆಗುತ್ತೆ ಅವ್ನು ಇಲ್ಲಿವರೆಗೂ ಬಂದು ನಿಂತಿರೋದು. ಬಟ್ ಏನೇ ನಾನು ಮಾಡ್ಬೇಕಂತ ಇದ್ರು ಅವ್ರು ಇವ್ರಿಬ್ರಿಗೋಸ್ಕರನೇ ಮಾಡೋದು. ಬಟ್ ನನ್ನ ಕೊನೆ ಉಸಿರೋರ್ಗು ನಾನು ಚೆನ್ನಾಗಿ ನೋಡ್ಕೊಂತೀನಿ. ರಚ್ಚು, ನಮಸ್ಕಾರ ಅಪ್ಪ ಅಮ್ಮಗೆ ಆ್ಯಂಡ್ ನಿಮ್ಮೆಲ್ಲರೂ ಕುಟುಂಬದವ್ರಿಗೆ ನಮಸ್ಕಾರ ನನ್ನ ಕಡೆಯಿಂದ. ಖುಷಿ ಆಯಿತು ಮಾಸ್ಟರ್, ನಿಮ್ಮ ಕುಟುಂಬನ ವೇದಿಕೆ ಕರ್ಕೊಂಡು ಬಂದು ಪರಿಚಯ ಮಾಡಿದ್ದಕ್ಕೆ. ಇಡೀ ರಾಜ್ಯ ಇವತ್ತು ನಿಮ್ಮನ್ನ ವಸಂತ ವಸಂತ ಅಂತ ಕರೆಯತ್ತಲ್ಲ, ಅದೇ ಅದ್ಭುತ, ಅದೇ ಚಂದ. ಇನ್ನೊಂದು ಹೇಳ, ಸಿನಿಮಾದಲ್ಲಿ ಹೀರೋಗಳ ಸ್ಟೆಪ್ ಹಾಕೋ ಹುಕ್ ಸ್ಟೆಪ್ ನ ನಾವೆಲ್ಲರೂ ರೀಲ್ಸ್ ಅಲ್ಲಿ, ನಾವು IG ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ಕೊರಿಯೋಗ್ರಫರ್ ಮಾಡುವಂತ ಒಂದು ಹುಕ್ ಸ್ಟೆಪ್ ಇಡೀ ರಾಜ್ಯ ಕಾಪಿ ಮಾಡಿ ಇವತ್ತು ಎಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲೂ ನೀವಿದ್ದೀರಾ. That's your style. Proper mass, out and out mass performance ಇದು. ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಗೊತ್ತಾ ನಾವು ಸಿನಿಮಾದಲ್ಲಿ, ಹಾಗಿತ್ತು ನೋಡೋದಿಕ್ಕೆ. ಸಕ್ಕತ್ತಾಗಿ ಮಾಡಿದ್ರಿ ಡಾನ್ಸ್. ಪೂಜಾ ಮಾಸ್ಟರ್ಗಾಗಿರ್ಬೋದು, ಅನೂಪ್ಗಾಗಿರ್ಬೋದು, ಅವರಿಬ್ಬರ ಎನರ್ಜಿ ಸ್ಟೈಲ್ ನ ಮ್ಯಾಚ್ ಮಾಡೋದಿದೆಯಲ್ಲ ಪೂಜಾ, ಆಕ್ಚುಲಿ ಅವ್ರು ನಿನ್ನ ಎನರ್ಜಿಗೆ ಮ್ಯಾಚ್ ಮಾಡಿದ್ರ ಅಂತ ಅನಿಸ್ತಿದೆ ನನಗೆ. ಸೈಕ್ ಮಾಡಿದೆ ಇವತ್ತು ನೀನೊಬ್ಳು ನನಗೆ. ಇವತ್ತು ಒಳ್ಳೆ ಮಕ್ಕಳಿಗೆ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ. ನಿಮ್ಮ 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ಅಂಡ್ ಖುಷಿಯಾಗಿರಿ ನೀವೆಲ್ಲರೂ. ಮಾಸ್ಟರ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚು. ಅಣ್ಣ, ಅದೇ ಫಸ್ಟ್ ನೋಡ್ತಾ ಅರ್ಜುನ್ ಜನ ಅದೇ ಹೇಳಿದೆ, ಅಪ್ಪಾಜಿ ಯಾವಾಗ ಪಂಚೆ ಹಾಕೊಂಡ್ ಬರ್ತಾರೆ ಹಂಗ್ ನೋಡಿದ್ರೆ ಅಪ್ಪಾಜಿ ತರನೇ ಅವರು ಪಂಚೆ ಶರ್ಟ್ ಹಾಕೊಂಡ್ ಬಂದಿದ್ರು. ವಸಂತ್ ಅವ್ರ ಸಕ್ಸಸ್ ನೋಡಿ ಅವರು ಆನಂದ ಪಡ್ತಾರಲ್ಲ, ಅಷ್ಟೇ ಜೀವನ, ಇನ್ನೇನು ಬೇಕಾಗಿಲ್ಲ. ನಥಿಂಗ್ ಎಲ್ಸ್. ಏನ್ ಸಾಧನೆ ಮಾಡ್ತೀವಿ ಹೇಳಿ, ಏನಿಲ್ಲ. ಆ ಒಂದು ಸಾಧನೆ ಸಾಕು. ದುಡ್ಡು ಬರುತ್ತೆ ಹೋಗುತ್ತೆ, ದಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಬಟ್ ಅವರು ಏನ್ ಹೆಸರು ಕಾಪಾಡಿದ್ರು. ಇವತ್ತು ಅವ್ರ ತಂದೆಲ್ಲ ಹೆಲ್ತಿ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಇಸ್ ಹಾರ್ಡ್ ವರ್ಕ್. ವಸಂತ್, ಆಲ್ ದಿ ಬೆಸ್ಟ್. ಇಟ್ ವಾಸ್ ಚೇಡೆ ಚೇಡೆ ಬ್ಯಾಂಗ್ ಬ್ಯಾಂಗ್ ವಕಾ.